ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ನಮ್ಮ ಮನೆಯಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು ಅಥವಾ ಕೆಲವೊಂದು ಚಿಕ್ಕ ಚಿಕ್ಕ ಸಂಕೇತಗಳೇನಿರುತ್ತೆ ಅದು ನಮಗೆ ಅರ್ಥನೇ ಆಗೋದಿಲ್ಲ. ಇದರಲ್ಲೂ ಕೂಡ ವಿಶೇಷವಾಗಿ ಪ್ರತಿದಿನ ಎಲ್ಲರ ಮನೆಯಲ್ಲೂ ಕೂಡ ನೀವು ದೀಪವನ್ನು ಹಚ್ತೀರಾ. ದೀಪ ಹಚ್ಚಬೇಕಾದ್ರೆ ಕೆಲವೊಂದು ಸಂಕೇತಗಳು ಅಥವಾ ಕೆಲವೊಂದು ಘಟನೆಗಳು ನಡೆಯುತ್ತೆ. ಇದರ ಬಗ್ಗೆ ಇದರ ಅರ್ಥ ಏನು ಅಥವಾ ಇದು ನೀಡುತ್ತಿರುವಂತಹ ಒಂದು ಸಂದೇಶ ಏನು ಅಥವಾ ಯಾವ ರೀತಿಯಂಥ ಒಂದು ಸಂಕೇತ ಇರುತ್ತೆ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಯಾವುದರಿಂದ ಒಳ್ಳೆಯದಾಗುತ್ತೆ, ಯಾವುದರಿಂದ ನಿಮಗೆ ಕೆಟ್ಟದಾಗುತ್ತೆ, ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಗೆಳೆಯರೆ, ಇದರಲ್ಲಿ ಮೊದಲನೇ ಒಂದು ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನೀವೇನಪ್ಪ ಅಂದರೆ, ನೀವು ನಾರ್ಮಲಾಗಿ ಮನೆಯಲ್ಲಿ ದೀಪ ಹಚ್ಚಿರ್ತೀರ. ದೀಪದ ಒಂದು ಬತ್ತಿಯಲ್ಲಿ ನೀವು ಬೆಂಕಿ ಇರುತ್ತಲ್ಲ, ಆ ಒಂದು ದೀಪದ ಒಂದು ಬತ್ತಿಯಲ್ಲಿ ಹೂವಿನ ಆಕಾರ ಬಂದಿರುತ್ತೆ. ನೀವು ಅದನ್ನು ಕರೆಕ್ಟಾಗಿ ಇಲ್ಲಿ ಇಮೇಜಲ್ಲಿ ನಾನು ಹಾಕಿರ್ತೀನಿ. ಈ ರೀತಿಯಾದಂಥ ಒಂದು ಹೂವಿನ ಒಂದು ಆಕಾರ ಬಂದಿರುತ್ತೆ. ಈ ರೀತಿ ಬಂದಾಗ ತುಂಬಾ ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ನೀವು ಅರ್ಪಿಸ್ತಿರುವಂಥ ಒಂದು ಪೂಜೆ ದೇವರಿಗೆ ತಲುಪಿದೆ ಅಂತ ಈ ಒಂದು ಸಂಕೇತ ಕೊಡ್ತಿದೆ ಈ ಒಂದು ದೀಪ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಹೂವಿನ ಆಕಾರ ಆದರೆ ಇದು ನಿಮಗೆ ತುಂಬಾ ಒಂದು ಒಳ್ಳೆಯ ಸಂಕೇತ ಅಂತ ಹೇಳಲಾಗುತ್ತೆ. ಇದರಲ್ಲೂ ಕೂಡ ಎರಡೆರಡು ಹೂವಿನ ಒಂದು ಆಕಾರ ಆದರೆ ಅಂತೂ ನಿಮಗೆ ಕೇಳೋದೇ ಬೇಡ. ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇದ್ದರೂ ಕೂಡ ಆದಷ್ಟು ಬೇಗ ನಿಮಗೆ ಪರಿಹಾರ ಆಗುತ್ತೆ ಅನ್ನೋ ಒಂದು ಸಂಕೇತ ಅಂತ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ, ದೇವರು ತುಂಬಾ ಒಂದು ಪ್ರಸನ್ನವಾಗಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಒಂದು ಪೂಜೆಗೆ ಅಥವಾ ನಿಮ್ಮ ಒಂದು ಭಕ್ತಿಗೆ ತುಂಬಾ ಒಂದು ಖುಷಿ ಪಟ್ಟಿರ್ತಾರೆ. ಈ ಒಂದು ಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಂಕೇತಗಳು ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಇದರಲ್ಲೂ ಕೂಡ ಮೂರನೇದಾಗಿ ಏನಪ್ಪ ಅಂದರೆ, ವಿಶೇಷವಾಗಿ ನಿಮಗೆ ನೀವು ಆರಾಧನೆ ಮಾಡ್ತಿರುವಂಥ ಅಥವಾ ಯಾವುದಾದ್ರು ಒಂದು ದೇವರ ಒಂದು ಆಕಾರ, ಅಂದರೆ ದೇವಿಯ ಒಂದು ಆಕಾರ ಆಗಲಿ ಅಥವಾ ಆಂಜನೇಯನ ಒಂದು ಆಕಾರ ಆಗಲಿ, ಈ ರೀತಿಯಾದಂಥ ಒಂದು ಆಕಾರ ಕೂಡ ಕೆಲವೊಂದು ಸತಿ ಆಗುತ್ತೆ ಈ ಒಂದು ದೀಪದ ಒಂದು ಬತ್ತಿಯಲ್ಲಿ. ಈ ರೀತಿ ಆದರೂ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಂತ ಹೇಳ್ಬೋದು. ವಿಶೇಷವಾಗಿ ಯಾವ ಒಂದು ದೇವರ ಒಂದು ಆಕಾರ ಅಲ್ಲಿ ಬಂದಿದೆಯೋ ಆ ಒಂದು ದೇವರ ಒಂದು ಅನುಗ್ರಹ ಅಥವಾ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಯಾವುದಾದ್ರು ಈ ಥರ ಒಂದು ಘಟನೆಗಳು ನಡೆದಿದ್ರೆ ನಮಗೆ ಕಮೆಂಟ್ ಮಾಡಿದ್ದನ್ನು ನೀವು ತಿಳಿಸೋದನ್ನು ಮರಿಬೇಡಿ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ವಿಶೇಷವಾಗಿ ನಿಮ್ಮಲ್ಲಿ ಸಾಕಷ್ಟು ಜನ ಒಂದು ತಪ್ಪನ್ನು ಮಾಡ್ತೀರಾ. ಆ ಒಂದು ತಪ್ಪು ಯಾವುದಪ್ಪ ಅಂದರೆ, ನೀವು ದೀಪವನ್ನು ಹಚ್ತೀರಾ. ನಾರ್ಮಲಾಗಿ ಇವತ್ತು ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ತೀರಾ. ಹಚ್ಚಾದ್ಮೇಲೆ ನೀವು ಕ್ಲೀನಾಗಿ ಇವತ್ತಿನ ಮಾರನೇ ದಿನ ಅಂದರೆ ಮುಂದಿನ ದಿನ ಏನಾಗುತ್ತೆ ಅಂದರೆ, ಆ ಒಂದು ಕಪ್ಪು ಬಣ್ಣದ ಒಂದು ಸುಟ್ಟಿರೋವಂಥ ಒಂದು ಜಾಗ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಅದನ್ನು ನೀವು ಹಂಗೆ ಬಿಟ್ಟು ಅದರ ಮೇಲೆ ನೀವು ದೀಪವನ್ನು ಹಚ್ತೀರಾ. ಈ ರೀತಿ ನೀವು ಎಂದಿಗೂ ಮಾಡಬಾರ್ದು. ಅಂದರೆ ಆ ಬ್ಲ್ಯಾಕ್ ಕಲರ್ದು ಇದು ಬರುತ್ತಲ್ಲ, ಏನಂತಾರೆ ಅದಕ್ಕೆ, ಸುಟ್ಟಿರೋವಂಥ ಒಂದು ಭಾಗ ಇರುತ್ತಲ್ಲ, ಅದನ್ನು ನೀವು ಕ್ಲೀನಾಗಿ ಕಟ್ ಮಾಡಿ ಅಥವಾ ತೆಗೆದು ನೀವು ನಂತರ ಬೇಕಾದ್ರೆ ದೀಪ ಹಚ್ಬೋದು. ಅದನ್ನು ಅಲ್ಲೇ ಬಿಟ್ಟು ನೀವು ಅದರ ಮೇಲೆ ದೀಪ ಹಚ್ಚಿದ್ರೆ ಅಂದರೆ ನಿಮಗೆ ಸಾಕಷ್ಟು ಒಂದು ಕಷ್ಟಗಳು ಬರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮಗೆ ಹಣ ಬರುವಂಥ ಒಂದು ಸಾಧ್ಯತೆಗಳು ಇದ್ದರೂ ಕೂಡ, ನಿಮ್ಮ ಆ ಒಂದು ಅದೃಷ್ಟ ಇದ್ದರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಥವಾ ಎಲ್ಲ ವಿಚಾರದಲ್ಲೂ ನಿಮಗೆ ಕಷ್ಟಗಳು ಅನ್ನೋದು ಬರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ದೀಪ ಹಚ್ಬೇಕಾದ್ರೆ ಆ ಒಂದು ಕಪ್ಪು ಬಣ್ಣದ ಒಂದು ಸುಟ್ಟಿರೋವಂಥ ಒಂದು ಭಾಗ ಇರುತ್ತಲ್ಲ ಹತ್ತಿಯಲ್ಲಿ,
ಅದನ್ನು ಕಟ್ ಮಾಡಿ ಅಥವಾ ಕೈಯಲ್ಲೇ ಹಿಂಗೆ ತೆಗೆದುಬಿಟ್ಟು ನೀವು ದೀಪವನ್ನು ಹಚ್ಚಿ. ಇದರಿಂದ ನಿಮಗೆ ಈ ರೀತಿಯಂಥ ಒಂದು ಯಾವುದೇ ತೊಂದರೆಗಳು ನಿಮಗೆ ಅಥವಾ ಯಾವುದೇ ಅಡೆತಡೆಗಳು ನಿಮಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಮಾಡುವಂಥ ಒಂದು ಮುಖ್ಯವಾದಂಥ ಒಂದು ತಪ್ಪು ಏನಪ್ಪ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಹೊಸ ದೀಪವನ್ನು ತಂದು ಹಳೆ ದೀಪವನ್ನು ಎತ್ತಿ ನೀವು ಸೈಡ್ಗಿಟ್ಟು ನೀವು ಆ ಒಂದು ಹೊಸ ದೀಪವನ್ನು ಇಡುವಂಥ ಒಂದು ಕೆಲಸವನ್ನು ಮಾಡ್ತೀರಾ. ಸಾಕಷ್ಟು ಜನ ಮಾಡ್ತೀರಾ. ಇದು ವಿಶೇಷವಾಗಿ ತುಂಬಾ ಒಂದು ತಪ್ಪು ಅಂತ ಹೇಳ್ಬೋದು. ವಿಶೇಷವಾಗಿ ಏನಪ್ಪ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ನೀವು ಯಾವಾಗಲಾದ್ರೂ ತಂದಿರಿ, ಹಿಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯಂದಿರುತ್ತೋ ನಿಮ್ಮ ಪೂರ್ವಜರು ಯಾರಾದರೂ ಯೂಸ್ ಮಾಡ್ತಿರೋಂಥ ಒಂದು ದೀಪ ಇದ್ದರೂ ಕೂಡ ಅದನ್ನೇ ನೀವು ಯೂಸ್ ಮಾಡ್ಕೊಂಬರ್ತಿದ್ದೀರ ಅಂದರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೀವು ಆ ಪದೇ ಪದೇ ಚೇಂಜ್ ಮಾಡ್ತಿರಬಾರ್ದು. ಒಂದು ದೀಪ ಇವತ್ತು ಇರ್ತೀರ ಅಂದರೆ ಒಂದು 10 ವರ್ಷಗಳ ಕಾಲ ನೀವು ಅದೇ ದೀಪವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಆದರೆ ಪೂಜೆ ಮಾಡಬೇಕಾದ್ರೆ ಒಂದು ವಿಷಯ ನೆನ್ಪಿಟ್ಕೊಬೇಕು ಅಂದರೆ, ಪ್ರತಿದಿನ ನೀವು ಸ್ವಚ್ಛ ಮಾಡಿ, ಆ ಒಂದು ದೀಪವನ್ನು ಸ್ವಚ್ಛ ಮಾಡಿ. ಆದರೆ ದೀಪವನ್ನು ಬದಲಿಸಬೇಡಿ. ಯಾಕೆಂದರೆ ಆ ಒಂದು ದೀಪದಲ್ಲಿ ನೀವು ಪ್ರತಿದಿನ ನೀವು ಏನು ದೀಪ ಹಚ್ತಾ ಇದ್ದೀರಲ್ಲ, ಅದರಲ್ಲಿ ದೇವರ ಒಂದು ಅಂಶನೇ ಬಂದಿರುತ್ತೆ. ನೀವು ದೀಪ ಹಚ್ಚಿ ನೀವು ದೇವರಿಗೆ ನೀವು ಭಕ್ತಿಯಿಂದ ಬೇಡ್ಕೊಳ್ತೀರ, ಅದರ ಒಂದು ಆಶೀರ್ವಾದ ಆಗಲಿ ಅಥವಾ ಅದರ ಒಂದು ಶಕ್ತಿ ಆಗಲಿ ಆ ಒಂದು ದೀಪದಲ್ಲೂ ಕೂಡ ಬಂದು ಸೇರ್ಕೊಳ್ತಾ ಇರುತ್ತೆ. ಪ್ರತಿದಿನ ನೀವು ಪೂಜೆ ಮಾಡ್ತಿರ್ತೀರಲ್ಲ, ಪ್ರತಿದಿನ ಬಂದು ಸೇರ್ತಾ ಇರುತ್ತೆ. ನೀವು ಆ ದೀಪವನ್ನು ಚೇಂಜ್ ಮಾಡ್ತೀರ ಅಂದಾಗ ಆ ಒಂದು ಶಕ್ತಿ ಅಥವಾ ಆ ಒಂದು ಆಶೀರ್ವಾದ ಏನಿರುತ್ತೆ ಅದೆಲ್ಲ ನಿಮಗೆ ಝೀರೋಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲಿ ನಿಮಗೇನೂ ಇರಲ್ಲ, ಆ ಒಂದು ಶಕ್ತಿ ಅಥವಾ ಆ ಒಂದು ಆಶೀರ್ವಾದ ನಿಮಗೇನೂ ಇರಲ್ಲ, ಮತ್ತು ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಹಳೆಯ ದೀಪ ಇದ್ದರೂ ಕೂಡ ಅದನ್ನು ಕ್ಲೀನ್ ಮಾಡಿ ನೀವು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಹೊರತು ಅದನ್ನು ಯಾವತ್ತಿಗೂ ಬದಲಿಸೋಕ್ಕೆ ಹೋಗಬೇಡಿ. ನೀವು ಇದರಿಂದ ನಿಮಗೆ ತೊಂದರೆಗಳಾಗುತ್ತೆ ಹೊರತು ನಿಮಗೆ ಒಳ್ಳೆಯದಂತೂ ಆಗಲ್ಲ. ಈ ಒಂದು ಕಾರಣದಿಂದಾಗಿ ಈ ಒಂದು ಸಣ್ಣ ವಿಷಯವನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಒಳ್ಳೆಯದು. ಇನ್ನು ಈ ಒಂದು ದೀಪ ಅಂದರೆ ವಿಶೇಷವಾಗಿ ನಾನು ಮುಂಚೆ ಹೇಳಿದಾಗೆ ಈ ಒಂದು ಹಳೆಯ ಒಂದು ದೀಪ ಏನಿರುತ್ತೆ ಅದರಲ್ಲಿ ತುಂಬ ಶಕ್ತಿಗಳಿರುತ್ತೆ ಅಂತ ಹೇಳಿದೆ. ಇದನ್ನು ನೀವು ಇನ್ನೂ ಕೆಲವೊಂದು ಕೆಲಸಗಳಿಗೆ ನೀವು ಉಪಯೋಗಿಸ್ಬೋದು. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಂದು ಹುಷಾರಿಲ್ಲ ಅಥವಾ ಜ್ವರ ಬಂದಿದೆ ಅನ್ನೋ ಆಗಿದ್ದರೆ ನೀವೇನು ಮಾಡ್ಬೋದು ಅಂದರೆ, ಒಂದು ಪ್ಲೇಟಲ್ಲಿ ಸ್ವಲ್ಪ ನೀರನ್ನು ಹಾಕಿ, ಕುಡಿಯೋ ನೀರನ್ನು ಹಾಕಿ, ಅದರ ಮೇಲೆ ಆ ಒಂದು ದೀಪವನ್ನು ಇಟ್ಟು ಅದನ್ನು ಹಚ್ಚಿ, ದೀಪವನ್ನು ಹಚ್ಚಿ ಸಾಕು ಅಷ್ಟೇ. ಒಂದು 1 ಅವರ್ ಅದನ್ನು ಆ ದೀಪವನ್ನು ಹಚ್ಚಿ ಇಡಿ. ನಂತರ ಆ ಒಂದು ನೀರನ್ನು ಅವ್ರಿಗೆ ಕುಡಿಸ್ಬೇಕಾಗತ್ತೆ. ಅಂದರೆ ಯಾರಿಗೆ ಹುಷಾರಿಲ್ವೋ ಅವ್ರಿಗೆ ಕುಡಿಸ್ಬೇಕಾಗತ್ತೆ. ಆದಷ್ಟು ಬೇಗ ಒಂದು 20ರಿಂದ 30 ನಿಮಿಷದೊಳಗಡೆ ಅವ್ರಿಗೆ ಇರೋವಂಥ ಒಂದು ಜ್ವರ ಹೋಗುತ್ತೆ ಅಂತ ಹೇಳ್ಬೋದು. ಅಷ್ಟು ಒಂದು ಶಕ್ತಿ ಅದರಲ್ಲಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಈ ಒಂದು ಉಪಾಯವನ್ನು ಕೂಡ ನೀವು ಮಾಡ್ಬೋದು. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಕಾಟ ನಿಮಗೆ ಹೆಚ್ಚಾಗಿದೆ ಅಂದರೆ ನೀವೇನು ಮಾಡ್ಬೋದು ಅಂದರೆ, ಒಂದು ತಾಮ್ರದ ಒಂದು ಚೊಂಬಿನಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಈ ಒಂದು ದೀಪವನ್ನು ಹಚ್ಚಿ, ಅದರ ಮೇಲೆ ದೀಪವನ್ನು ಹಚ್ಚಬೇಕು ಅಂದರೆ ರಾತ್ರಿ ಹಚ್ಚಬೇಕಾಗತ್ತೆ. ರಾತ್ರಿ ಹಚ್ಚಿ ನೀವು ಬೆಳಗ್ಗೆವರೆಗೂ ಅದು ಅದೇ ಥರ ಹಚ್ಚೋಕ್ಕೆ ಬಿಟ್ಬಿಟ್ಟು, ಅಂದರೆ ಹಚ್ಬಿಟ್ಟು ಬಂಗೆ ಬಿಟ್ಬಿಡಿ. ಬೆಳಿಗ್ಗೆ ಎದ್ದು ಆ ಒಂದು ನೀರೇನಿರುತ್ತೆ ತಾಮ್ರದ ಚೊಂಬಿನಲ್ಲಿ, ಆ ಒಂದು ನೀರೇನಿರುತ್ತೆ ಇದನ್ನು ಮನೆ ಪೂರ್ತಿ ನೀವು ಚಿಮುಕಿಸ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ಕಾಟ ಏನಿರುತ್ತೆ ಅದು ನಿಮಗೆ ಆದಷ್ಟು ಬೇಗ ಕಮ್ಮಿ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಒಂದು ಟೈಮ್ ಯಾವ ರೀತಿ ನೀವು ಚೇಂಜ್ ಮಾಡ್ಬೋದು, ನಿಮ್ಮ ಮನೆಯಲ್ಲಿರುವಂಥ ದೀಪ ಚೇಂಜ್ ಮಾಡಲೇಬೇಕು ಅಂದರೆ ಯಾವ ಥರ ಮಾಡ್ಬೋದು ಅಂದರೆ, ಕೇವಲ ಅದನ್ನೇನಾದರೂ ಕೆಳಗಡೆ ಬಿದ್ದೇನಾದರೂ ಡ್ಯಾಮೇಜ್ ಆಗಿದೆ ಅಂದರೆ ಮಾತ್ರ ನೀವು ಚೇಂಜ್ ಮಾಡ್ಬೋದೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಚೇಂಜ್ ಮಾಡಿದ್ರೂ ಕೂಡ ಈ ಒಂದು ಹಳೆಯ ಒಂದು ದೀಪ ಏನು ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನು ಕೂಡ ನೀವು ಮನೆಯಲ್ಲೇ ಇಟ್ಕೊಬೇಕು, ಎಲ್ಲೂ ಆಚೆ ಹಾಕಬಾರ್ದು, ಮನೇಲಿ ಇಟ್ಕೊಬೇಕು. ಯಾಕೆಂದರೆ ಅದರಲ್ಲಿ ಸಕಾರಾತ್ಮಕ ಶಕ್ತಿ ನಾನೇನು ಹೇಳಿದೆ ಮುಂಚೆ ಅದಿರುತ್ತೆ. ಅದು ಮನೆಯಲ್ಲೇ ಇರಬೇಕು ಅಂದರೆ ನೀವು ಮನೆಯಲ್ಲೇ ಇಡಬೇಕಾಗತ್ತೆ. ಇನ್ನು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನೀವು ಮನೆಯಲ್ಲಿ ದೀಪ ಹಚ್ಚಿರ್ತೀರ, ದೀಪ ಹಚ್ಚಿದಾಗ ನೀವು ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚಿರ್ತೀರಲ್ಲ, ಆ ಒಂದು ಎಣ್ಣೆ ಪೂರ್ತಿಯಾಗಿ ಖಾಲಿಯಾಗಿರೋದಿಲ್ಲ. ಅಂದರೆ ದೀಪ ಹಾರೋಗಿರುತ್ತೆ, ಎಣ್ಣೆ ಪೂರ್ತಿಯಾಗಿ ಖಾಲಿಯಾಗಿರೋದಿಲ್ಲ. ಇದು ಕೆಟ್ಟ ಸಂಕೇತ ಅಂತ ಹೇಳ್ಬೋದು. ವಿಶೇಷವಾಗಿ ಈ ರೀತಿ ಆಗ್ತಿದೆ ಅಂದರೆ ನಿಮ್ಮ ಮನೆಯಲ್ಲಿ ತೊಂದರೆಗಳು ಬರುತ್ತೆ ಅನ್ನೋದಕ್ಕೆ ಸಂಕೇತ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ನೀವು ಪ್ರಿಕಾಷನ್ಸ್ ಏನು ತೊಗೋಬೋದು ಅಂದರೆ, ಆದಷ್ಟು ಎಣ್ಣೆ ಕಮ್ಮಿ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಎಷ್ಟು ಉರಿಬೇಕೋ ಅಷ್ಟು ಸ್ವಲ್ಪ ಹಾಕಿ. ಅಂದರೆ ನೀವು ಮೀಡಿಯಮಾಗಿ ಹಾಕಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ತುಂಬಿಡ್ತಾರೆ, ಅದು ಆವಾಗ ಉಳಿಯುತ್ತೆ. ಈ ರೀತಿ ಉಳಿಯೋ ಥರ ಆಗಬಾರ್ದು. ನೀವು ಎಲ್ಲೇ ದೀಪ ಹಚ್ಚಿ, ನೀವು ಮನೆಯಲ್ಲಾದರೂ ಹಚ್ಚಿ, ಕೆಲವೊಬ್ಬರು ದೇವಸ್ಥಾನದಲ್ಲಿ ಹಚ್ತಾರೆ, ಕೆಲವೊಬ್ಬರು ಅರಳಿ ಮರದ ಹತ್ರ ಈ ಒಂದು ದೀಪಗಳನ್ನ ಹಚ್ತಾರೆ, ತುಪ್ಪದ ದೀಪ ಹಚ್ತಾರೆ. ಯಾವುದ್ರಲ್ಲೂ ಕೂಡ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಳಿಬಾರ್ದು. ಈ ರೀತಿ ನೋಡ್ಕೊಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಅಂದರೆ ಈ ರೀತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಉಳಿಯೋದ್ರಿಂದ ಕೆಟ್ಟದಾಗತ್ತೆ ನಿಮಗೆ ಅಂತ ಹೇಳಲಾಗುತ್ತೆ. ಈ ಒಂದು ಕಾರಣದಿಂದಾಗಿ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ಮುಂದಿನದಾಗಿ ಏನಾಗುತ್ತೆ ಅಂದರೆ, ನೀವು ಪೂಜೆ ಮಾಡ್ತಿರ್ತೀರ ಅಂದರೆ ವಿಶೇಷವಾಗಿ ದೀಪವನ್ನು ಹಚ್ತಾ ಇರ್ತೀರ, ಹಚ್ಬೇಕಾದ್ರೆ ಕರೆಕ್ಟಾಗಿ ಅದು ಹತ್ಕೊಳ್ತಾ ಇರೋದಿಲ್ಲ. ಅಂದರೆ ಹಚ್ಚಿದ ತಕ್ಷಣ ಆರೋಗೋದು, ಈ ರೀತಿ ಪ್ರಾಬ್ಲಮ್ಗಳಾಗ್ತಿರುತ್ತೆ ನಿಮಗೆ. ಹಚ್ಚಿದ ತಕ್ಷಣ ಆರೋಗೋದು ಅಥವಾ ಹಚ್ಚಿದ ಒಂದು 2 ನಿಮಿಷಕ್ಕೆ ಆರೋಗೋದು,
ಈ ರೀತಿ ಆಗ್ತಾಯಿದೆ ಅಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇದೆ ಅನ್ನೋ ಒಂದು ಸಂಕೇತ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳಿರುತ್ತೋ ಅಲ್ಲಿ ಸಕಾರಾತ್ಮಕ ಶಕ್ತಿಗಳಿರೋದಿಲ್ಲ, ಅಥವಾ ಯಾವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳಿರುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳಿರೋದಿಲ್ಲ. ಎರಡರಲ್ಲಿ ಯಾವ್ದಾದ್ರು ಒಂದಿರುತ್ತೆ. ನಿಮ್ಮ ಮನೆಯಲ್ಲಿ ಈ ರೀತಿಯಾದ ನಕಾರಾತ್ಮಕ ಶಕ್ತಿಗಳು ಇದೆ ಅನ್ನೋ ಒಂದು ಸಂಕೇತ, ನಿಮಗೆ ಈ ಥರ ಸಂಕೇತಗಳು ಬಂತು ಅಂದರೆ ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ಶಿವನನ್ನು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅಂದರೆ ನೀವು ದೀಪ ಹಚ್ಚೋಕ್ಕಿಂತ ಮುಂಚೆ ಶಿವನನ್ನು ಒಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು 2-3 ಸತಿ ಪ್ರಾರ್ಥನೆ ಮಾಡಿಕೊಂಡು, ನನ್ನ ಅಕ್ಕಪಕ್ಕ ಯಾವುದೇ ರೀತಿಯ ಒಂದು ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದನ್ನು ನಾಶ ಮಾಡುತ್ತಂದೆ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ. ಆವಾಗಲೂ ಆಗಲಿಲ್ವಾ, ದೀಪದ ಕೆಳಗಡೆ ನೀವು, ಅಂದರೆ ದೀಪದ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಟು ಗಂಗಾ ಜಲವನ್ನು ನೀವು ಅದಕ್ಕೆ ಹಾಕಿ ಅದರ ಮೇಲೆ ನೀವು ದೀಪವನ್ನು ಹಚ್ಚಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಬರೋದಿಲ್ಲ. ವಿಶೇಷವಾಗಿ ನಕಾರಾತ್ಮಕ ಶಕ್ತಿಗಳು ನಿಮಗೆ ತೊಂದರೆಗಳು ಕೊಡೋದಿಲ್ಲ, ಅಥವಾ ದೀಪ ಹಚ್ಚೋಕ್ಕೆ ನಿಮಗೆ ತೊಂದರೆ ಮಾಡೋದಿಲ್ಲ ಅಂತ ಹೇಳ್ಬೋದು. ಈ ರೀತಿಯ ಒಂದು ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂಚೆನೇ ಹೇಳಿದಾಗೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು. ಓಂ ಶ್ರೀ ವೈಷ್ಣವಿ ದೇವಿ